ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತ. ಹೌದು ಸ್ನೇಹಿತರೆ, ಇಲ್ಲಿ ಭರ್ಜರಿಯಾದಂತಹ ಗುಡ್ ನ್ಯೂಸ್ ಅಂತಂದನೇ ಹೇಳಬಹುದು. ಇಲ್ಲಿ ಗೃಹಲಕ್ಷ್ಮಿಯರಿಗೆ ಬರೋಬ್ಬರಿ ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ 34,000 ರೂಪಾಯಿ ಪಡೆಯುವಂತಹ ಭರ್ಜರಿಯಾದಂತಹ ಅವಕಾಶ ಇದಾಗಿದೆ. ಹಾಗಾದರೆ ಇನ್ನೇಕೆ ತಡ? ಗೃಹಲಕ್ಷ್ಮಿಯರೇ, ಪ್ಲೀಸ್ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾತ್ರ ಮಾಡಲೇಬೇಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ಸರ್ಕಾರದ ಉದ್ಯೋಗ ಮತ್ತು ಗೃಹಲಕ್ಷ್ಮಿ ಅಪ್ಡೇಟ್ಸ್ಗಳು ಮತ್ತು ಇತರ ಸರ್ಕಾರದ ವಿವಿಧ ಯೋಜನೆಗಳಿಗೆ ನಮ್ಮ ಚಾನಲನ್ನು ಹಿಂದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ಬರೋಬ್ಬರಿ 34,000 ರೂಪಾಯಿ ಹಣ ಪಡೆಯುವಂತಹ ಭರ್ಜರಿಯಾದಂತಹ ಗುಡ್ ನ್ಯೂಸ್ ಅನ್ನು ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನೀಡಿದ್ದಾರೆ. ಹಾಗಾದರೆ 1,20,00,000 ಫಲಾನುಭವಿಗಳಿಗೆ ಇಲ್ಲಿ ಪ್ರತಿಯೊಬ್ಬರ ಅಕೌಂಟಿಗೆ, ಅಂದರೆ ಒಬ್ಬೊಬ್ಬರ ಅಕೌಂಟಿಗೆ 34,000 ರೂಪಾಯಿ ಪಡೆಯುವಂತಹ ಭರ್ಜರಿಯಾದ ಅವಕಾಶವನ್ನು ಇವರು ಇಲ್ಲಿ ನೀಡಿದ್ದಾರೆ. ಹಾಗಾದರೆ ಈ 34,000 ರೂಪಾಯಿ ನಿಮ್ಮ ಅಕೌಂಟಿಗೆ ತಲುಪಿದೆಯೇ? ಹಾಗಾದರೆ ಆ 34,000 ರೂಪಾಯಿ ತಲುಪಬೇಕಾದರೆ ನೀವು ಏನು ಮಾಡಬೇಕು ಮತ್ತು ಈಗಲೇ ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಿ. ಹೌದು ಸ್ನೇಹಿತರೆ, ಇದು ಯಾವುದೇ ರೀತಿಯಾದಂತಹ ಫೇಕ್ ಆದಂಥ ವಿಡಿಯೋ ಅಲ್ಲ. ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾತನಾಡಿದ ಒಂದು ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ವಿಡಿಯೋವನ್ನು ನಾನು ಈಗ ಪ್ಲೇ ಮಾಡ್ತೇನೆ. ಪ್ಲೀಸ್ ಅದನ್ನು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಿಮಗೆ ಅದರ ಬಗ್ಗೆ ಕ್ಲಾರಿಟಿ ಸಿಗುತ್ತದೆ. ಹಾಗಾದರೆ ಇನ್ನೇಕೆ ತಡ? ವಿಡಿಯೋವನ್ನು ನೋಡಿಕೊಂಡು ಬರೋಣ ಬನ್ನಿ. 1,22,00,000 ಮಹಿಳೆಯರು. ಇದರಲ್ಲಿ ಯಾರು ಗೃಹಲಕ್ಷ್ಮಿಯನ್ನ ತಗೊಳ್ತಿದ್ರೆ ಸ್ವಲ್ಪ ಕೈ ಎತ್ತಿ ನೋಡೋಣ. ಎಷ್ಟು ಜನ ಗೃಹಲಕ್ಷ್ಮಿಯನ್ನ ತಗೊಳ್ತೀರ? ಸಂತೋಷ ಆಗುತ್ತೆ. ಅದು ನಮ್ಮ ಹಣ, ನಮ್ಮ ಹಕ್ಕು. ಅದು ಮಹಿಳೆಯ ಸ್ವಾಭಿಮಾನವನ್ನ, ಮಹಿಳೆಯ ಒಂದು ಸಬಲೀಕರಣ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ, ನಮ್ಮ ಸೈದ್ಧಾಂತಿಕತೆ ಏನು ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷದ ನೆಲೆಗಟ್ಟು ಏನು ಅಂತಂದ್ರೆ ಮಹಿಳೆಯನ್ನು ಮುಖ್ಯವಾಹಿನಿಗೆ ತರೋದೇ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಈ ದೇಶಕ್ಕೆ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ಯಾವತ್ತು ಬಂದಿದೆ ಅಂತಂದ್ರೆ ಅದು ಮಧ್ಯರಾತ್ರಿ ಒಬ್ಬ ಮಹಿಳೆ ಸ್ವಚ್ಛಂದವಾಗಿ ನಡೆದಾಡಿದ ಈ ದೇಶದಲ್ಲಿ ಆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಆ ವಿಚಾರಗಳನ್ನ ಇಟ್ಟುಕೊಂಡಂತ ಪಕ್ಷದವರು ನಾವು ಇವತ್ತು ಬಹಳ ಸಂತೋಷ ಅನ್ಸುತ್ತೆ. 1,23,00,000 ಮಹಿಳೆಯರು, ಮನೆಯ ಯಜಮಾನಿಗಳಿಗೆ ಇಲ್ಲಿವರೆಗೆ 34,000 ರೂಪಾಯಿಗಳನ್ನ ಹಾಕಿದ್ದೀವಿ ಒಬ್ಬೊಬ್ಬರಿಗೆ. 1,22,00,000 ಮಹಿಳೆಯರು. ಎಂತ ಪುಣ್ಯದ ಕೆಲಸ, ಎಂತ ಪುಣ್ಯದ ಕೆಲಸ. ಬೇರೆ ಪಕ್ಷದವರು, ಬಿಜೆಪಿಯವರು ಅದಾನಿಯವರನ್ನ, ಅಂಬಾನಿಯವರ ಸಾಲವನ್ನ ಮಾಡೋದು ಬಿಟ್ಟರೆ, ಅವ್ರನ್ನ ಬೆಳೆಸೋದು ಬಿಟ್ಟರೆ, ಅವರಿಗೆ ಈ ರೀತಿ ಕಲ್ಪನೆಗಳು, ಕಾರ್ಯಕ್ರಮಗಳು ಅವರ ಮನಸ್ಸಿಗೆ ಬರೆಯೋದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಹೇಳೋದು ಮಹಿಳೆಯರ ಪರವಾಗಿರುವಂತಹ ಪಕ್ಷ. ನಮ್ಮ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿರೋ ಅವಾಗ ಮಹಿಳೆಯರ ಬಗ್ಗೆ ವಿಚಾರ ಮಾಡುತ್ತೆ, ರೈತರ ಬಗ್ಗೆ ವಿಚಾರ ಮಾಡುತ್ತೆ, ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತೆ, ಯುವಕರ ಬಗ್ಗೆ ವಿಚಾರ ಮಾಡುತ್ತೆ, ಕಲ್ತಂತವ್ರ ಬಗ್ಗೆ ಮಾಡುತ್ತೆ, ಕಲಿಕೆ ಇದ್ದಂತವ್ರ ಬಗ್ಗೆ ಮಾಡುತ್ತೆ. ಅದಕ್ಕೆ ಅಲ್ವಾ ಅಕ್ಷರ ಕೊಟ್ಟಿದ್ದು ಕಾಂಗ್ರೆಸ್, ಅನ್ನ ಕೊಟ್ಟಿದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಅಲ್ಲ. ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವ ಹಾಗೆ 1,20,00,000 ಫಲಾನುಭವಿಗಳ ಅಕೌಂಟ್ಗಳಿಗೆ ಪ್ರತಿ 34,000ರಂತೆ ಹಣವನ್ನು ನೀಡಿದ್ದಾರೆ. ನಿಮ್ಮ ಅಕೌಂಟ್ಗೆ ಈ ಹಣ ಬಂದು ತಲುಪಿದೆಯೇ ಮತ್ತು ನೀವು ಗೃಹಲಕ್ಷ್ಮಿಯ ಫಲಾನುಭವಿಗಳೇ ಎಂದು ನಮ್ಮ ಚಾನಲ್ ಕೆಳಗಡೆ ಕಮೆಂಟ್ ಮಾಡಿ. ಪ್ಲೀಸ್ ಇದೇ ತರಹದ ಇನ್ನಷ್ಟು ಗೃಹಲಕ್ಷ್ಮಿಗಳ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಹಿಂದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.